ಅಂಟು ಅಥವಾ ಗೋಂದು ಇದನ್ನ ಬಳಸಿ ಇವತ್ತು ರುಚಿಕರವಾದಂತಹ ಆರೋಗ್ಯಕರವಾದಂತಹ ಒಂದು ಉಂಡೆಯ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಬಾಣಂತಿಯರಿಗೆ ಕಡೆಮದ್ದು ಅಂತ ಕೂಡ ಈ ರೆಸಿಪಿಯನ್ನ ಮಾಡಿ ಕೊಡ್ತಾರೆ. ಹಾಗೆ ಋತುಮತಿ ಆದವಾಗ್ಲೂ ಕೂಡ ಈ ಒಂದು ಉಂಡೆಯನ್ನ ಮಾಡಿಕೊಡುವ ಕ್ರಮ ಇದೆ. ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನ ಸ್ವಲ್ಪ ಪುಡಿಯನ್ನ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡ್ರನ್ನ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನಂತರ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ 1/2 ಕಪ್ ಆಗುವಷ್ಟು ಗಸಗಸೆಯನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊಂಬಣ್ಣ ಬರುವ ತನಕ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಸ್ವಲ್ಪ ಚಟಪಟ ಆಗ್ತದೆ ಅಲ್ಲಿ ತನಕ ಹುರಿದು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ. ನಂತರ ಅದೇ ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿದಂತಹ ಬಾದಾಮಿಯನ್ನ ಹಾಕೊಳ್ತಾ ಇದ್ದೇನೆ. ಚಿಪ್ಸ್ ಎಲ್ಲ ಮಾಡ್ತೇವಲ್ಲ ಅದರಲ್ಲಿ ಮಾಡ್ಕೊಂಡಿದ್ದೇನೆ ನಾನು. ತುಂಬಾ ಚಿಕ್ಕದಾಗಿ ಬರ್ತದೆ, ಸುಲಭ ಆಗ್ತದೆ ಮಾಡ್ಲಿಕ್ಕೆ ಕೂಡ. ನಂತರ 1-2-3 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿ ಗರಿ ಗರಿ ಆಗುವ ತನಕ ಇದನ್ನ ಹುರ್ಕೊಳ್ತಾ ಇದ್ದೇನೆ. ಈಗ ನೋಡಿದ್ರೆ ಚೆನ್ನಾಗಿ ಗರಿ ಆಗಿದೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಇದನ್ನು ಕೂಡ. ನಾನು ಸ್ಟೀಲ್ ಬಾಣಲೆಯನ್ನ ಬಳಸ್ತಾ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡಾಗ ಚೆನ್ನಾಗಿ ಆಗ್ತದೆ. ಇಲ್ಲಾಂದ್ರೆ ಬೇಗ ಕತ್ತಿ ಹೋಗೋ ಸಾಧ್ಯತೆ ಇರ್ತದೆ. ಅದನ್ನ ಕಲ್ಸಕ್ಕರೆ ಪೌಡರ್ ಮಾಡಿದ್ದನ್ನ ಹಾಕಿದ್ನಲ್ಲ ಅದೇ ಪಾತ್ರಕ್ಕೆ ಹಾಕೊಂಡಿದ್ದೇನೆ. ನಂತರ 1 ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ಕೂಡ ಹಾಕೊಂಡಿದ್ದೇನೆ. ಹಾಗೆ ಇಲ್ಲಿ ಉತ್ತುತ್ತೆಯನ್ನು ಕೂಡ ಅಷ್ಟೇ ಅದರ ಒಳಗಡೆ ಇರುವ ಬೀಜವನ್ನ ತೆಗೆದು ಹಾಕೊಂಡು ಈ ರೀತಿ ಒಮ್ಮೆ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ತಿರುವಿ ಇಟ್ಕೊಂಡಿದ್ದೇನೆ. ಹಾಗೆ ಹುರಿದಿಟ್ಟಂತಹ ಗಸಗಸೆಯನ್ನು ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕಿ ಒಮ್ಮೆ ಪೌಡ್ರನ್ನ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಗಸಗಸೆ ಹಾಗೆ ಇದ್ರೆ ಕೆಲವರಿಗೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗುವುದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಪೌಡ್ರನ್ನ ಮಾಡಿ ಸೇರಿಸ್ಕೊಂಡಿದ್ದೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಹಾಗಾಗಿ ಬಾಣಂತಿಗೆ, ಋತುಮತಿ ಆದವಾಗ ಎಲ್ಲ ಕೊಡೋದು. ಹಾಗೆ ನಾರ್ಮಲ್ ಆಗಿರುವರು ಕೂಡ ತಿನ್ನಬಹುದು ಇದನ್ನ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಎಲ್ಲದೂ ಕೂಡ ಹೆಲ್ದಿ ಆಗಿರುವಂತಹ ಐಟಮ್ ಅನ್ನ ಹಾಕಿ ಮಾಡಿರೋದ್ರಿಂದ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಇದು ಗೋಂದು ಅಥವಾ ಅಂಟು ಅಂತ ಹೇಳ್ತಾರೆ ನಮ್ಮ ಕಡೆ. ಗಂದಿಗೆ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಅಂಟು ಬೇಕು ಅಂತ ಹೇಳಿದ್ರೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ, ತಂಪು ಅಂತ ಹೇಳ್ತಾರೆ. ಹಾಗಾಗಿ ಬಾಣಂತಿಯರಿಗೆ ಕಡೆಯಲ್ಲಿ ಇದು ಮದ್ದನ್ನ ಮಾಡಿ ಕೊಡ್ತಾರೆ. ಇದನ್ನ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಅರಳಿ ಬರ್ತದೆ ಅದು ಸಂಡಿಗೆ ರೀತಿಯಲ್ಲಿ. ಸಣ್ಣ ಉರಿಯಲ್ಲಿ ಒಳಗಡೆವರೆಗೂ ಅದನ್ನ ಚೆನ್ನಾಗಿ ಕರಿಬೇಕು, ಇಲ್ಲ ಅಂದ್ರೆ ಹಸಿ ಹಸಿ ಉಳಿತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಂದನ್ನ ನೀವು ಸೇರಿಸ್ಕೊಳ್ಬಹುದು. ನಾನು ಒಂದಷ್ಟು ಗೋಂದನ್ನ ಕರೆದು ತೆಗೆದಿಟ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಪೌಡರ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಂತರ ದೊಡ್ಡ ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ ಬೆಲ್ಲವನ್ನ ಹಾಕ್ತಾ ಇದ್ದೇನೆ. 1.5 ಕಪ್ ಆಗುವಷ್ಟು ಜೋನಿ ಬೆಲ್ಲವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಎಲ್ಲವೂ ಕೂಡ ಸಿಹಿಯಾಗಿಯೇ ಇರ್ತದೆ ಇದರಲ್ಲಿ. ಬೆಲ್ಲದ ಪಾಕ ಹಾಕಿದ್ರಿಂದ ನಮಗೆ ಉಂಡೆ ಕಟ್ಲಿಕ್ಕೆ ಸುಲಭ ಆಗ್ತದೆ ಅಷ್ಟೇ. ಎಲ್ಲವೂ ಕೂಡ ಡ್ರೈ ಆಗಿ ಇರೋದ್ರಿಂದ ಉಂಡೆ ಕಟ್ಲಿಕ್ಕೋಸ್ಕರ ಸ್ವಲ್ಪ ಅಂಟು ಬೇಕಾಗ್ತದೆ ಅಂತ ಬೆಲ್ಲದ ಪಾಕವನ್ನ ಮಾಡಿ ಹಾಕೊಳ್ಳೋದು. ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಪಾಕವನ್ನ ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಪಾಕ ಬಂದಿಲ್ಲ. ನೀರಲ್ಲಿ ಹಾಕಿದಾಗ ಚೆನ್ನಾಗಿ ನಿಲ್ಬೇಕು, ಅಲ್ಲಿ ತನಕ ಪಾಕವನ್ನ ಮಾಡಬೇಕು. ಇಲ್ಲಿ ಕರೆದಿರುವ ಅಂಟೆಲ್ಲ ತಣ್ಣಗಾದ ನಂತರ ಸ್ವಲ್ಪ ಅದನ್ನ ಕುಟ್ಟಿ ಪೌಡ್ರನ್ನ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ ಬೇಕಾದ್ರೆ ಹಾಕ್ಬೋದು. ತುಪ್ಪ ಹಾಕಿರೋದ್ರಿಂದ ಮತ್ತೆ ಮಿಕ್ಸಿ ಜಾರಿಗೆಲ್ಲ ಹಾಕಿದ್ರೆ ಅದು ಜಾರ್ ತುಂಬಾ ತುಪ್ಪದ ಪಸೆ ಅಂಟ್ಕೊಳ್ತದೆ ಅಂತ ನಾನು ಹಾಗೆ ಒಂದು ಕುಟಾಣಿಯಲ್ಲಿ ಕುಟ್ಟಿ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಪಾಕ ಬಂದಿದೆ. ನೀರಿನಲ್ಲಿ ಹಾಕಿದಾಗ ನೋಡ್ಬೋದು ನಿಲ್ತಾ ಇದೆ, ಉಂಡೆ ಕಟ್ಲಿಕ್ಕೆ ಬರ್ತಾ ಇದೆ. ಇಷ್ಟ ಆದ ತಕ್ಷಣ ಉರಿಯನ್ನ ಆಫ್ ಮಾಡಿಕೊಂಡು ಉಂಡೆಯನ್ನ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ಮೆತ್ತಗೆ ಇದೆ, ಚೆನ್ನಾಗಿ ಗಟ್ಟಿ ಆಗಿದೆ, ಉಂಡೆ ಕಟ್ಲಿಕ್ಕೆ ಬರ್ತಾ ಇದೆ ಇದು. ನಂತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕವನ್ನ ಹಾಕೊಳ್ತಾ ಉಂಡೆಯನ್ನ ಕಟ್ಕೊಳ್ತೇನೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರುವಾಗ ಒಮ್ಮೆಲೆ ಪಾಕ ಎಲ್ಲದಕ್ಕೂ ಹಾಕೊಂಡ್ರೆ ಬೇಗನೆ ನಮ್ಗೆ ಉಂಡೆಯನ್ನ ಕಟ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಪಾಕ ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ತುಪ್ಪವನ್ನ ಸವರ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಉಂಡೆಯನ್ನ ಮಾಡ್ಕೊಳ್ಳೋದು ಒಳ್ಳೇದು. ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ತೇನೆ. ಸ್ವಲ್ಪ ಸ್ವಲ್ಪಕ್ಕೆ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಉಂಡೆಯನ್ನ ಕಟ್ಟಬೇಕು. ಇಲ್ಲಾಂದ್ರೆ ಬೆಲ್ಲದ ಪಾಕ ಏರಾಗಿ ಮಾಡಿರೋದ್ರಿಂದ ನಂತರ ಅದು ಮತ್ತೆ ಬಿಟ್ಟು ಬರ್ತದೆ, ಒಡೆದು ಹೋಗ್ತದೆ, ಕಟ್ಲಿಕ್ಕೆ ಬರೋದಿಲ್ಲ. ಹಾಗಂತ ಮತ್ತೆ ನೀವು ಬೆಲ್ಲದ ಪಾಕವನ್ನ ಹಾಕೊಂಡ್ರೆ ಆಗ ಅದು ಸಿಹಿ ಜಾಸ್ತಿ ಆಗ್ತದೆ. ಆಲ್ರೆಡಿ ಎಲ್ಲದೂ ಸಿಹಿಯಾಗಿ ಇದೆ. ಕಲ್ಲು ಸಕ್ಕರೆ, ದ್ರಾಕ್ಷಿ, ಉತ್ತುತ್ತೆ ಎಲ್ಲವೂ ಸಿಹಿಯಾಗಿ ಇರೋದ್ರಿಂದ
ಬೆಲ್ಲದ ಪಾಕ ಜಾಸ್ತಿ ಹಾಕೋದು ಬೇಡ, ಸಿಹಿಗೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ಮಾತ್ರ ಬೆಲ್ಲದ ಪಾಕವನ್ನ ಹಾಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ರೆ ಆಯ್ತು. ಸುಮಾರು 70ರಿಂದ 80 ಉಂಡೆಗಳಾಗ್ತದೆ ಈ ಸೈಜಿಂದು, ಈ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ. ನೀವು ಮನೆಯಲ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡಿ, ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.